ಹಾಯ್ ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಹೆಲ್ತಿಯಾಗಿರುವಂತಹ ಬಾದಾಮ್ ಡ್ರಿಂಕ್ ಮಿಕ್ಸ್ ಹೇಗೆ ಮಾಡೋದು ಅಂತ ಮನೆಯಲ್ಲಿ ಮಾಡೋದ್ರಿಂದ ಕೆಮಿಕಲ್ ಫ್ರೀ ಆಗಿರುತ್ತೆ ತುಂಬ ಹೆಲ್ತಿನೂ ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಬನ್ನಿ ನೋಡೋಣ ರೆಸಿಪಿ ಹೇಗೆ ಮಾಡೋದು ಅಂತ ಮೊದಲಿಗೆ ನೋಡಿ ನಾನೊಂದು ಪ್ಯಾನನ್ನು ಬಿಸಿ ಹಾಕಕ್ಕೆ ಇಟ್ಟಿದ್ದೀನಿ ಬಿಸಿ ಆದಮೇಲೆ 1 ಕಪ್ನಷ್ಟು ನಾನು ಬಾದಾಮಿನ ಹಾಕಿದ್ದೀನಿ ಇವನ್ನ ನಾವು 3 ರಿಂದ 4 ನಿಮಿಷದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು ಫ್ಲೇಮನ್ನು ಜಾಸ್ತಿ ಇಡೋಕ್ಕೆ ಹೋಗಬೇಡಿ ಮೀಡಿಯಮ್ ಟು ಲೋ ಅಲ್ಲೇ ಇರಲಿ ಇವಾಗ 3 ನಿಮಿಷ ಆಗಿದೆ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಪಿಸ್ತಾನ ಹಾಕಿದ್ದೀನಿ ಆಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿನೂ ಹಾಕಿದ್ದೀನಿ ಇವನ್ನು ಅಷ್ಟೇ ಒಂದು 3 ನಿಮಿಷದಷ್ಟು ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ಪಿಸ್ತಾ ಮತ್ತು ಗೋಡಂಬಿ ಇಲ್ಲ ಅಂದರೆ ಪರವಾಗಿಲ್ಲ ನೀವು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಹಾಕಿದರೆ ಒಳ್ಳೆಯದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿಯಾಗಿರುತ್ತೆ ಕೂಡ ಇವಾಗ ಇದು ರೋಸ್ಟ್ ಆಗಿದೆ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಕ್ಕೆ ಇಡಬೇಕು ಇನ್ನೊಂದು ಕಡೆ ನಾನೊಂದು ಸಣ್ಣ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ನೋಡಿ 1 ಕಪ್ನಷ್ಟು ನಾನು ಸಕ್ಕರೆನ ಹಾಕ್ತಾ ಇದ್ದೀನಿ ಸಕ್ಕರೆ ಬದಲು ಕಲ್ ಸಕ್ಕರೆನೇ ನೀವು ಯೂಸ್ ಮಾಡ್ಕೊಳ್ಬೋದು ನನಗೆ ಕಲ್ ಸಕ್ಕರೆ ಸಿಕ್ಕಿಲ್ಲ ಅಂದರೆ ಬಿಳಿ ಕಲ್ ಸಕ್ಕರೆ ಬರುತ್ತಲ್ವ ಅದು ನನಗೆ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡಿದ್ದೀನಿ ಇವನ್ನು ನೋಡಿ ಈ ಥರ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು ಇದಕ್ಕೆ ನಾನು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಅರಿಶಿನ ಪುಡಿ ಯಾಕೆ ಹಾಕೋದಂದರೆ ನಾವು ಹಾಲನ್ನು ಅಂದರೆ ಹಾಲು ಕುಡಿದ್ರೆ ಕಫ ಆಗುತ್ತೆ ಅಂತ ಹೇಳ್ತಾರೆ ಹಾಲಿನ ಜೊತೆ ಅರಿಶಿನ ಪುಡಿ ಹಾಕಿ ಕುಡಿದ್ರೆ ಕಫ ಆಗೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಇದಕ್ಕೆ ಅರಿಶಿನ ಹಾಕ್ತಾ ಇದ್ದೀವಿ ಅದ್ರ ಜೊತೆ ಕಲರ್ ಕೂಡ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ನಾವಿಲ್ಲಿ ಅರಿಶಿನ ಪುಡಿ ಯೂಸ್ ಮಾಡಿದ್ದೀವಿ ಪರಿಮಳಕ್ಕೋಸ್ಕರ ನಾನಿಲ್ಲಿ 5-6 ಏಲಕ್ಕಿನ ತೊಗೊಂಡಿದ್ದೀನಿ ಆಮೇಲೆ ನೋಡಿ ಸ್ವಲ್ಪ ಕೇಸರಿ ದಳಗಳನ್ನು ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಆಮೇಲೆ ಒಂದು 2 ಸ್ಪೂನ್ನಷ್ಟು ನಾನು ಹಾಲಿನ ಪುಡಿನ ಹಾಕಿದ್ದೀನಿ ಹಾಲಿನ ಪುಡಿ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಇಲ್ಲ ಅಂದರೆ ಪರವಾಗಿಲ್ಲ ಇದನ್ನು ಅಷ್ಟೇ ಸ್ಕಿಪ್ ಮಾಡ್ಕೊಳ್ಬೋದು ಒಂದು ಸರಿ ಇದನ್ನು ನೋಡಿ ಒಟ್ಟಿಗೆ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊಳ್ಬೇಕು ಅಂದರೆ ಮಿಕ್ಸ್ ಆಗುತ್ತೆ ಇವಾಗ ನೋಡಿ ಮಿಕ್ಸ್ ಆಗಿದೆ ಚೆನ್ನಾಗಿ ಲೈಟ್ ಪ್ರಾಬ್ಲಮಿಂದ ಕಲರ್ ಅಷ್ಟೇನು ಗೊತ್ತಾಗ್ತಿಲ್ಲ ಎಲ್ಲೋ ಕಲರ್ ಇರುತ್ತೆ ಇದು ಇವನ್ನೀಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಅದೇ ಮಿಕ್ಸಿ ಜಾರ್ಗೆ ನಾವು ರೋಸ್ಟ್ ಮಾಡಿ ಇಟ್ಕೊಂಡಂಥ ಬಾದಾಮಿ ಎಲ್ಲ ಇದೆ ಅಲ್ವಾ ಡ್ರೈ ಫ್ರೂಟ್ಸ್ ಅದನ್ನು ಹಾಕ್ತಾ ಇದ್ದೀನಿ ಕಂಪ್ಲೀಟಾಗಿ ತಣ್ಣಗಾಗಿರಬೇಕು ನಾನು ಎಲ್ಲ ಹಾಕ್ತಿಲ್ಲ ಸ್ವಲ್ಪ ಉಳಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಉಳಿಸ್ಕೊಂಡಿದ್ದೀನಿ ಉಳಿದಿರೋದನ್ನು ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಪುಡಿ ಮಾಡಿ ಆಗಿದೆ ಲೈಟ್ ಪ್ರಾಬ್ಲಮಿಂದ ಒಂಥರ ಕಾಣಿಸ್ತಿದೆ ನೀವು ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ಆಯಿತು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಆವಾಗಲೇ ಪುಡಿ ಮಾಡಿ ಇಟ್ಕೊಂಡಂಥ ಸಕ್ಕರೆ ಪುಡಿ ಇದೆ ಅಲ್ವ ಅದಕ್ಕೆ ಮಿಕ್ಸ್ ಮಾಡಿದ್ರಾಯಿತು ನೆಕ್ಸ್ಟ್ ಉಳಿದಿರುವಂಥ ಬಾದಾಮ್ ಇದೆ ಅಲ್ವಾ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸಣ್ಣ ಪೀಸ್ ಬರುವ ಹಾಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನೀವು ಯಾವುದಾದ್ರೂ ಕಲ್ಲಿನಿಂದ ಜಜ್ಜಿಬಿಟ್ಟು ಹಾಕಿದರೂ ಆಗುತ್ತೆ ನಾವು ಬಾದಾಮ್ ಡ್ರಿಂಕ್ ಕುಡಿಬೇಕಾದ್ರೆ ಸಣ್ಣ ಈ ಥರ ಬಾದಾಮ್ ಪೀಸ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ ನಿಮಗೆ ಇಷ್ಟ ಇಲ್ಲದ್ರೆ ಎಲ್ಲನೂ ನೀವು ಪೌಡ್ರ್ ಮಾಡ್ಕೊಳ್ಬೋದು ನೆಕ್ಸ್ಟ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಬಾದಾಮಿನ ಪುಡಿ ಮಾಡಬೇಕಾದ್ರೆ ಅದು ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಆಗುತ್ತೆ ಒದ್ದೆ ಥರ ಆಗುತ್ತೆ ಅದಕ್ಕೋಸ್ಕರ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಆಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ನಾವು ಪುಡಿ ಮಾಡೋದ್ರಿಂದ ಈ ಬಿಸಿಗೆ ಒಂಥರ ಬಿಸಿ ಆಗಿರುತ್ತೆ ಹಿಟ್ಟು ಅದು ಅಷ್ಟೇ ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾವು ಯಾವುದಾದ್ರೂ ಏರ್ ಟೈಟ್ ಕಂಟೈನರ್ಗೆ ಹಾಕಿಡಬೇಕು ನಾವು 1 ರಿಂದ 2 ತಿಂಗಳ ತನಕ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೆಕ್ಸ್ಟ್ ಡ್ರಿಂಕ್ ಹೇಗೆ ಮಾಡೋದು ಅಂದರೆ ನಾನು ನೋಡಿ ಬಿಸಿಯಾಗಿರುವಂಥ ಹಾಲನ್ನು 1 ಕಪ್ಪಿಗೆ ಹಾಕಿದ್ದೀನಿ ಇದಕ್ಕೆ 2 ಸ್ಪೂನಷ್ಟು ನಾವು ಬಾದಾಮ್ ಡ್ರಿಂಕ್ ಮಿಕ್ಸ್ ಇದೆ ಅಲ್ವ ಅದನ್ನು ಸೇರಿಸಿದ್ರಾಯ್ತು ಸಕ್ಕರೆ ಹಾಕುವಂಥ ಅವಶ್ಯಕತೆ ಇಲ್ಲ ನಾವು ಅವಾಗಲೇ ಪುಡಿ ಮಾಡಬೇಕಾದ್ರೆ ಹಾಕಿದ್ವಿ ಅಲ್ವಾ ನೀವು ಬೇಕಿದ್ದರೆ ಅವಾಗ ಸಕ್ಕರೆನ ತೊಗೊಳ್ದೆ ಬರೀ ಬಾದಾಮಿನ ಪುಡಿ ಮಾಡಿ ಇಟ್ಕೊಂಡ್ರೂ ಆಗುತ್ತೆ ಇವಾಗ ಡ್ರಿಂಕ್ ಮಾಡುವಾಗ ನೀವು ಸಕ್ಕರೆ ಬೇಕಿದ್ದಷ್ಟು ಯೂಸ್ ಮಾಡಿಕೊಂಡು ಈ ಬಾದಾಮ್ ಪುಡಿ ಹಾಕಿ ಮಾಡಿದರೂ ಆಗುತ್ತೆ ಬಿಸಿ ಹಾಲಿಗೆ ಈ ಪುಡಿ ಹಾಕಿ ಮಿಕ್ಸ್ ಮಾಡಿದರೂ ಆಗುತ್ತೆ ಅಥವಾ ನಾವು ಹಾಲು ಕುದಿಸುವಾಗ ಈ ಪುಡಿನ ಹಾಕಿಬಿಟ್ಟು ಒಟ್ಟಿಗೆ ಕುದಿಸಿದ್ರೂ ಆಗುತ್ತೆ ನಿಮ್ಮ ಇಷ್ಟ ಹೇಗೆ ಬೇಕಿದ್ರೂ ಮಾಡ್ಕೊಳ್ಬೋದು ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಬಾದಾಮ್ ಡ್ರಿಂಕ್ ಮಿಕ್ಸ್ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ